ನಮಸ್ಕಾರ ದೇವರು. ಪಂಚಪಾಂಡವ ಮ್ಯಾಥ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಿ ಸರ್. ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ರಿ? ಲಾಸ್ಟ್ ಕ್ಲಾಸಲ್ಲಿ ಡಿಟರ್ಮಿನೆಂಟ್ ಅಂದರೆ ಏನು ಮತ್ತು ಎಕ್ಸಸೈಸನ್ನು ಸಾಲ್ವ್ ಮಾಡಿದ್ರಿ, ಹೌದಲ್ವಾ? 1x1, 2x2, 3x3 ಮ್ಯಾಟ್ರಿಕ್ಸನ್ನು ಹೇಗೆ ಡಿಟರ್ಮಿನೆಂಟ್ ಆಗಿ ಕನ್ವರ್ಟ್ ಮಾಡಿ ಬರೀಬೇಕಂತ ನೋಡಿದ್ರಿ. ಈಗ ಏರಿಯಾ ಆಫ್ ಎ ಟ್ರಯಾಂಗಲ್ ಅಂತ ಇದೆ, ಅದು ಯಾವ ರೀತಿ ಅಂತ ನೋಡೋಣ. ಇದೊಂದು ಟ್ರಯಾಂಗಲ್ ಇದೆ, ಇಲ್ಲಿ ನೋಡಿ. ಇದು x1 y1 ಅಂದರೆ ಇದು ಕೋಆರ್ಡಿನೇಟ್, ಗೊತ್ತಾಯ್ತಾ? ಗ್ರಾಫ್ ಅಲ್ಲಿ ಬರೀತಾರಲ್ವಾ, ಎಕ್ಸ್ ಅಂದರೆ ಎಕ್ಸ್ ಎಕ್ಸಿಸ್, ವೈ ಅಂದರೆ ವೈ ಎಕ್ಸಿಸ್, ನೆನಪಿದೆ ಅಲ್ವಾ? ಈ ರೀತಿ ಬರೀತಾರೆ ನೋಡಿ. ಅದೇ ಇದು. ಇದರಲ್ಲಿ x1 y1, x2 y2, x3 y3 ಅಂತ ಒಂದು ಟ್ರಯಾಂಗಲ್ ಇದೆ. ಅದು ಇದ್ರ ಮೇಲೆ ಡ್ರಾ ಮಾಡುವಂಥದ್ದು ಇರುತ್ತೆ, ಗೊತ್ತಾಗಿದೆ ಅಲ್ವಾ? ನೀವು ಯಾವಾಗ ಹೈಸ್ಕೂಲಲ್ಲಿ ಅಥವಾ ಫಸ್ಟ್ ಇಯರಲ್ಲಿ ಕಲ್ತಿರ್ತೀರ. ಅದ್ರ ಫಾರ್ಮುಲಾ ಏನಿದೆ ಅಂದರೆ ಏರಿಯಾ ಈಸ್ ಈಕ್ವಲ್ ಟು 1/2 ಇಂಟು ಡಿಟರ್ಮಿನೆಂಟ್ ಆಫ್ x1 y1 1, x2 y2 1, x3 y3 1. ಅಂದರೆ ಯಾವಾಗಲೂ ಈ ಲಾಸ್ಟ್ ಕಾಲಮ್ ಏನಿದೆ ಅಲ್ವಾ, ಅದು 1 ಆಗಿ ಇರುತ್ತೆ ಏರಿಯಾಗೆ. ಮತ್ತೆ ಇಲ್ಲಿ ನೋಡಿ, x1 y1 ಇಲ್ಲಿ ಬರ್ದ್ರಿ, x2 y2 ಇಲ್ಲಿ ಬರ್ದ್ರಿ, x3 y3 ಇಲ್ಲಿ ಬರ್ದ್ರಿ. ತುಂಬ ಈಸಿ ಇದೆ, ಗೊತ್ತಾಯ್ತಲ್ವಾ? ಈಗ ಮತ್ತೊಂದು ರೀತಿಯಲ್ಲಿ ಬರಿಬೋದು. ನಿಮ್ಗೆ ಇಲ್ಲಿ x1 y1 ಇಲ್ಲಿ ಬರೀದ್ ಬೇಡ, ಲಾಸ್ಟ್ ಬರೀತೀರಾ, ಬರೀರಿ, ಬೇಜಾರಿಲ್ಲ. ಫಸ್ಟ್ x2 y2 ಬರೀರಿ, ನೆಕ್ಸ್ಟ್ x3 y3 ಬರೀರಿ, ನೆಕ್ಸ್ಟ್ x1 y1 ಬರಿಬೋದು, ಗೊತ್ತಾಯ್ತಲ್ವಾ? ಆದರೆ x1 y1 ಬರಿಬೇಕು, x1 y2 ಆ ರೀತಿ ಬರೀಲಿಕ್ಕಿಲ್ಲ. ಒಂದು ಕೋಆರ್ಡಿನೇಟ್ ಏನಿದೆ ಅದು ಒಂದು ಜಾಗದಲ್ಲೇ ಇರಬೇಕು, ಗೊತ್ತಾಯ್ತಲ್ವಾ? ಇದು ತುಂಬ ಈಸಿ ಇದೆ. ಈಗ ನೋಟ್ ನೋಡೋಣ, ಅದ್ರ ಮೇಲೆ ಕೆಲವು ನೋಟ್ ಇದೆ. ಸಿನ್ಸ್ ಏರಿಯಾ ಈಸ್ ಪಾಸಿಟಿವ್ ಕ್ವಾಂಟಿಟಿ, ವಿ ಆಲ್ವೇಸ್ ಟೇಕ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್. ನೀವು ನೋಡಿದ್ರಿ, ಡಿಟರ್ಮಿನೆಂಟ್ ಕಂಡುಹಿಡಬೇಕಾದ್ರೆ ನಾವು ಫುಲ್ ಡಿಟರ್ಮಿನೆಂಟ್ ಆಫ್ ಎ ಯಾವ ರೀತಿ ಬರ್ಬೋದು? +7 ಬರ್ತಿತ್ತು, ಇಲ್ಲಾಂದರೆ -5 ಬರ್ಬೋದು. ಆದರೆ ಯಾವಾಗಲೂ ಏರಿಯಾ ಪಾಸಿಟಿವ್ ಅಲ್ಲೇ ಇರುತ್ತೆ, ಹೌದಲ್ವಾ? ಅದಕ್ಕೆ ನಾವು -5 ಬಂದರೂ ಅದನ್ನು 5 ಅಂತಲೇ ಕನ್ಸಿಡರ್ ಮಾಡಬೇಕು. ನೋಟ್ 1 ಅದೇ ಹೇಳ್ತಿದೆ. +7 ಬಂದರೂ -7 ಬಂದರೂ ನಾವು ಇದನ್ನು ಏನು ಸೈನನ್ನು ಕನ್ಸಿಡರ್ ಮಾಡದೆ ಬರೀ ವ್ಯಾಲ್ಯೂಸ್ ಏನಿದೆ ಅದನ್ನಷ್ಟೇ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಿದೆ. ನೆಕ್ಸ್ಟ್, if area is given, use both positive and negative values of the determinant for calculation. ಅಂದರೆ ಒಂದೊಂದ್ಸತಿ ಏನು ಕೊಟ್ಟಿರ್ತಾರೆ, ಏರಿಯಾ ಆಫ್ ಟ್ರಯಾಂಗಲ್ ಈಸ್ 5 ಅಂತ ಕೊಟ್ಟು ನಾವು ಯಾವುದಾದ್ರೂ ಪಾಯಿಂಟ್ ಕಂಡುಹಿಡಬೇಕು, x1 ಕಂಡುಹಿಡಿರಿ ಅಥವಾ y2 ಕಂಡುಹಿಡಿರಿ, ಆ ಥರ ಯಾವುದಾದ್ರು ಒಂದು ಕೊಟ್ಟಿರ್ತಾರೆ. ಆವಾಗ ನಾವು 5 ಅಷ್ಟೆಲ್ಲ +or-5 ಅಂತ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಅದು ನಮ್ಗೆ ಗೊತ್ತಿರೋದಿಲ್ಲ +5 ಆಗಿರುತ್ತೋ -5 ಆಗಿರುತ್ತೋ ಅಂತ, ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಹೇಳ್ತಿದೆ, ದ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ 3 ಕೋಲಿನಿಯರ್ ಪಾಯಿಂಟ್ ಈಸ್ 0 ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ಇಲ್ಲಿದೆ, ಸೆಕೆಂಡ್ ಪಾಯಿಂಟ್ ಇಲ್ಲಿದೆ, ಕೋಲಿನಿಯರ್ ಅಂತ ಕೊಟ್ಟಿದ್ದಾರೆ. ಕೋಲಿನಿಯರ್ ಅಂದ್ರೆ ಏನು? ಒಂದೇ ಲೈನಲ್ಲಿ ಇರೋದು. ಇಲ್ಲಿ ನೋಡಿ, ಥರ್ಡ್ ಪಾಯಿಂಟ್ ಇಲ್ಲಿದೆ, ಅಂದರೆ ಒಂದೇ ಲೈನಲ್ಲಿ ಇದೆ ಅಲ್ವಾ? ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಇದೆ. ಈಗ ಇದರಿಂದ ಫಾರ್ಮ್ ಆಗಿರೋ ಇದೊಂದು ಟ್ರಯಾಂಗಲ್ ಅಂದ್ರೆ ಏನು? 3 ವರ್ಟೈಸಸ್ ಇರಬೇಕು. ಇಲ್ಲಿ ನೋಡಿ 1 2 3 ಇದೆ. ಏರಿಯಾ ಏನಿರೋದು 0, ಅಂದರೆ ಇದು ಸ್ಟ್ರೇಟ್ ಲೈನ್ ಆಗಿರುತ್ತೆ. ಆದರೆ ಏರಿಯಾ ಆಫ್ ಟ್ರಯಾಂಗಲ್ 0 ಆಗಿರುತ್ತೆ, ಅದೇ ಹೇಳ್ತಿದ್ದಾರೆ ಅವರು. ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ಈಗ ಒಂದೊಂದೇ ಸಾಲ್ವ್ ಮಾಡೋಣ. ಈಗ ಎಕ್ಸಾಂಪಲ್ 6 ಏನು ಹೇಳ್ತಿದೆ, ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ವರ್ಟೈಸಸ್ ಆರ್ 3,8, -4,2 ಆ್ಯಂಡ್ 5,1 ಅಂತ ಕೇಳಿದ್ದಾರೆ. ಈಗ ಫಸ್ಟ್ ಏನು ಬರೀಬೇಕು? ಯಾವತ್ತು ಫಸ್ಟ್ ಫಾರ್ಮುಲಾನೇ ಬರೀಬೇಕು. ಏರಿಯಾ ಈಸ್ ಈಕ್ವಲ್ ಟು 1/2 x1 y1 1, x2 y2 1, x3 y3 1 ಅಂತ ಫಾರ್ಮುಲಾ ಬರೆದ್ರಿ. ಈಗ ಇಲ್ಲಿ ನೋಡಿ, ಇದು x1 y1, ಇದು x2 y2, ಇದು x3 y3 ಅಂತ ಕನ್ಸಿಡರ್ ಮಾಡಬೇಕು, ಗೊತ್ತಾಯ್ತಾ? ಆಲ್ಮೋಸ್ಟ್ ಫಸ್ಟ್ ಕೊಟ್ಟಿರೋದು x1 y1 ಆಗಿರುತ್ತೆ, ಆದ್ರೆ ನೀವು ಯಾವುದೊಂದು ಬೇಕಾದರೂ ಕನ್ಸಿಡರ್ ಮಾಡ್ಬೋದು. ಈಗ ಈ ಫಾರ್ಮುಲಾಗೆ ಹಾಕೋಣ. 1/2 ಡಿಟರ್ಮಿನೆಂಟ್ ಆಫ್ x1 3 ಇದೆ, y1 8 ಇದೆ, 1. ನೆಕ್ಸ್ಟ್ x2 ಮತ್ತು y2 ಏನಿದೆ? -4 2 1. ನೆಕ್ಸ್ಟ್ x3 y3 ಏನಿದೆ? 5 1 1. ಹೌದಲ್ವಾ? ಈಗ ಡಿಟರ್ಮಿನೆಂಟ್ ಸಾಲ್ವ್ ಮಾಡೋದೆಲ್ಲ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಹೌದಲ್ವಾ? ಈಗ ಸಾಲ್ವ್ ಮಾಡೋಣ. 1/2 ಇಂಟು ಇಲ್ಲಿ ನೋಡಿ +- ಇದನ್ನು ಮಾತ್ರ ಮರಿಬಾರ್ದು, ಗೊತ್ತಾಯ್ತಲ್ವಾ? 3 ಇಂಟು ನಾನು ನಿಮ್ಗೆ ಹೇಳಿದ್ದೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತೀನಿ ಅಂತ, ಗೊತ್ತಿದೆ ಅಲ್ವಾ?
ನೆಕ್ಸ್ಟ್ ಏನು ಬರೀಬೇಕು, ಇದು ಡಿಟರ್ಮಿನೆಂಟ್ ಆಗಿ ಬರೀಬೇಕು ಈ ರೋ ಮತ್ತು ಈ ಕಾಲಮ್ ಬಿಟ್ಟಾಗ. ಬೇಕಾದರೆ ಡೈರೆಕ್ಟ್ ಬರಿಬೋದು. 2 × 1 2. ನೆಕ್ಸ್ಟ್ ಇದು ಮೈನಸ್ ಬರುತ್ತಲ್ವಾ, -1. ನೆಕ್ಸ್ಟ್ -8 × -4 × 1 -4 -1, ಯಾಕಂದ್ರೆ ಇಲ್ಲಿ ಮೈನಸ್ ಆಗುತ್ತಲ್ವಾ, -1 × 5 -5. ನೆಕ್ಸ್ಟ್ +1 × ಈ ರೋ ಇಲ್ಲಿ ಕಾಲಮ್ ಬಿಟ್ರೆ ಇದಿಷ್ಟಿರುತ್ತೆ, -4 × 1 -4, ಇಲ್ಲಿ ಮೈನಸ್ ಆಗುತ್ತಲ್ವಾ, -2 × 5 -10 ಆಗುತ್ತೆ. ಹೌದಲ್ವಾ? ಎಸ್. ನೆಕ್ಸ್ಟ್ ಏನು ಸಾಲ್ವ್ ಮಾಡೋದು, 1/2 ಇಂಟು, ನೆಕ್ಸ್ಟ್ ಸಾಲ್ವ್ ಮಾಡಿ, 2 - 1 1 1 × 3 3. ನೆಕ್ಸ್ಟ್ -4 - 5 -9 ಆಗುತ್ತಲ್ವಾ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ 9 × 8 72. ಹೌದಲ್ವಾ? ನೆಕ್ಸ್ಟ್ ಪ್ಲಸ್ ಬರೆಯುವ ಮೊದಲು ಒಳಗಿದ್ದನ್ನು ಸಾಲ್ವ್ ಮಾಡಿ. -4 -10 ಏನಾಗುತ್ತೆ, -14 ಆಗುತ್ತೆ. -14 × 1 -14 ಆಗುತ್ತೆ. ಹೌದಲ್ವಾ? ನೆಕ್ಸ್ಟ್ ಸಾಲ್ವ್ ಮಾಡಿದಾಗ 1/2 ಇಂಟು, ನೋಡಿ 72 + 3 75. 75 - 14 ಏನಾಗುತ್ತೆ, 61 ಆಗುತ್ತೆ. ಹೌದಲ್ವಾ? ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ 61/2. ಆಯಿತಾ? ನೀವು ಬೇಕಾದ್ರೆ ಲಾಸ್ಟ್ 61/2 ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಇಷ್ಟೇ. ಇದು ಮತ್ತೆ ಡೆಸಿಮಲಲ್ಲಿ ಮಾಡಬೇಕಂತ ಇಲ್ಲ, ನೀವು ಲಾಸ್ಟ್ ಇಷ್ಟು ಬರೆದ್ರೂ ಆಗುತ್ತೆ. ಇದು ಅವ್ರು ಏರಿಯಾ ಕೊಟ್ಟಿದ್ದಾರೆ, ಸೊ ಏರಿಯಾನ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೆದ್ರೆ ಒಳ್ಳೇದು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎಕ್ಸಾಂಪಲ್ 7. ಫೈಂಡ್ ದ ಇಕ್ವೇಶನ್ ಆಫ್ ದ ಲೈನ್ ಜಾಯಿನಿಂಗ್ ಎ ಪಾಯಿಂಟ್ ಎ. ಇದು ಕೋಆರ್ಡಿನೇಟ್ ಏನು ಕೊಟ್ಟಿದ್ದಾರೆ, 1, 3. ನೆಕ್ಸ್ಟ್ ಆ್ಯಂಡ್ ಪಾಯಿಂಟ್ ಬಿ 0, 0 ಯೂಸಿಂಗ್ ಡಿಟರ್ಮಿನೆಂಟ್. ಆ್ಯಂಡ್ ಫೈಂಡ್ ಕೆ ಇಫ್ ಪಾಯಿಂಟ್ ಡಿ k, 0 is a point such that area of triangle ABD is 3 square units ಅಂತ ಕೊಟ್ಟಿದೆ. ಇಲ್ಲಿ ನೋಡಿ, ಈ ಕ್ವಶನ್ ಅಲ್ಲಿ 2 ಕ್ವಶನ್ ಇದೆ. ಏನು ಕ್ವಶನ್ ಇದೆ ಇಲ್ಲಿ ನೋಡಿ, ಫೈಂಡ್ ಇಂದ ಇಲ್ಲಿ ತನಕ ಒಂದು ಕ್ವಶನ್ ಆಗುತ್ತೆ. ಇದು ಫಸ್ಟ್ ಕಂಡುಹಿಡಿದು ಆಮೇಲೆ ನೆಕ್ಸ್ಟ್ ಬಾಕಿ ಇದನ್ನು ಕಂಡುಹಿಡೋಣ. ಫಸ್ಟ್ ಗಿವನ್ ಏನು ಕೊಟ್ಟಿದ್ದಾರೆ ಅದನ್ನು ಬರೀರಿ. ಗಿವನ್ ಯಾವುದೇ ಕ್ವಶನಿಗಾದರೂ ಫಸ್ಟ್ ಗಿವನ್ ಬರೀಬೇಕು. ಪಾಯಿಂಟ್ ಎ ಏನು ಕೊಟ್ಟಿದ್ದಾರೆ, 1, 3. ನೆಕ್ಸ್ಟ್ ಪಾಯಿಂಟ್ ಬಿ ಏನು ಕೊಟ್ಟಿದ್ದಾರೆ, 0, 0. ಈಗ ಒಂದು ಟ್ರಯಾಂಗಲ್ ಡ್ರಾ ಮಾಡೋಣ. ಆಯ್ತಾ? ಇದನ್ನು ನಾನು ಕೋಆರ್ಡಿನೇಟ್ ಪ್ರಕಾರ ಡ್ರಾ ಮಾಡ್ತಿಲ್ಲ. ಇಲ್ಲಿ ನೋಡಿ, ಇದು 0, 0 ಇದೆ. ನಾನು ಇಲ್ಲಿ ಗ್ರಾಫ್ ಬಿಡಿಸಿ ಆ ಟೈಪ್ ಏನು ಮಾಡ್ತಿಲ್ಲ. ಇಲ್ಲಿ ಪಾಯಿಂಟ್ ಎ ಏನು ಕೊಟ್ಟಿದ್ದಾರೆ, 1, 3. ಹೌದಾ? ನೆಕ್ಸ್ಟ್ ಪಾಯಿಂಟ್ ಬಿ ಏನು ಕೊಟ್ಟಿದ್ದಾರೆ, 0, 0. ನೆಕ್ಸ್ಟ್ ಇಲ್ಲಿ ನೋಡಿ, ಪಾಯಿಂಟ್ ಡಿ ಏನು ಕೊಟ್ಟಿದ್ದಾರೆ, k, 0 ಅಂತ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಈಗ ಫಸ್ಟ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಇಕ್ವೇಶನ್ ಆಫ್ ದ ಲೈನ್ ಜಾಯಿನಿಂಗ್ ಎ ಆ್ಯಂಡ್ ಬಿ. ಅದರಲ್ಲಿ ಡಿ ಏನು ಸಂಬಂಧ ಇಲ್ಲ, ಖಾಲಿ ಎ ಮತ್ತು ಬಿ ಇದರ ಇಕ್ವೇಶನ್ ಅನ್ನು ನಾವು ಕಂಡುಹಿಡಿಬೇಕು. ಅದಕ್ಕೆ ಯಾವ ರೀತಿ ಕಂಡುಹಿಡಿಯೋದು, ಇಲ್ಲಿ ನೋಡಿ. ಈಗ ನಮ್ಗೆ ಫಾರ್ಮುಲಾ ಯಾವ್ದು ಗೊತ್ತಿದೆ, ಎಸ್, ಬರೀ ಟ್ರಯಾಂಗಲ್ ಫಾರ್ಮುಲಾ ಗೊತ್ತಿದೆ. ಹಾಗಿದ್ದಾಗ ನಾವೇನು ಮಾಡಬೇಕಂದ್ರೆ, ಲೆಟ್ ಪಿ ಬಿ ಎನಿ ಪಾಯಿಂಟ್ ಆನ್ ಎ ಬಿ ಅಂದರೆ ಈ ರೀತಿ ಬರಿಬೋದು. ಪಿ ಎಕ್ಸ್, ವೈ ಅಂತ ಬರೀರಿ. ಅಂದರೆ ಪಿ ಎಕ್ಸ್, ವೈ ಎ ಬಿ ಲೈನ್ ಮೇಲಿರೋ ಯಾವುದೋ ಎಲ್ಲೋ ಒಂದು ಕಡೆ ಇರೋ ಒಂದು ಪಾಯಿಂಟ್ ಅಂತ ನಾವೇ ಕನ್ಸಿಡರ್ ಮಾಡಬೇಕು. ಇಲ್ಲೇ ಇರಬೇಕು ಇಲ್ಲೇ ಇರಬೇಕಂತಿಲ್ಲ, ಎ ಬಿ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಇದೆ. ಈಗ ನಮಗೆ 3 ಪಾಯಿಂಟ್ ಸಿಕ್ಕಿದೆ. ಹೌದಾ? ಈಗ 3 ಪಾಯಿಂಟ್ ಸಿಕ್ಕಿದೆ, ನಮ್ಗೆ ಗೊತ್ತಿದೆ ಇದು 3 ಕೋಲೀನಿಯರ್ ಆಗಿದೆ. ಅಂದರೆ ಅದರದ್ದು ಏರಿಯಾ ಎಷ್ಟಾಗಿರುತ್ತೆ ಟ್ರಯಾಂಗಲ್ದು, ಎಸ್, 0 ಆಗಿರುತ್ತೆ. ಹಾಗಿದ್ದಾಗ ನಾವೇನು ಬರಿಬೇಕಂದ್ರೆ, ಏರಿಯಾ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಬರೀರಿ. ಈಗ ಇದನ್ನು x1, y1, x2, y2 ಮತ್ತು x3, y3 ಅಂತ ಕನ್ಸಿಡರ್ ಮಾಡ್ಬೋದು. ಈಗ ನೆಕ್ಸ್ಟ್ 1, 3 ಇಲ್ಲಿ ಏನು ಬರುತ್ತೆ, ಎಸ್, 1 ನೆನಪಿರಲಿ. ನೆಕ್ಸ್ಟ್ 0, 0, 1 x, y, 1 ಬರುತ್ತೆ. ಹೌದಲ್ವಾ? ಈಗ ಈಸ್ ಈಕ್ವಲ್ ಟು, ಇದು ಕೋಲಿನಿಯರ್ ಆಗಿರೋದ್ರಿಂದ ಇದರದ್ದು ಏನೇ ಇದ್ರೂ 0 ಬರುತ್ತೆ.
ನೆಕ್ಸ್ಟ್ ಏನು ಕಂಡುಹಿಡಬೇಕು ನಾವು? ನೆಕ್ಸ್ಟ್ ಏನು ಕಂಡುಹಿಡಬೇಕಂದ್ರೆ ಡಿಟರ್ಮಿನೆಂಟ್ ಕಂಡುಹಿಡಿಯೋಣ. ಅದು ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಈ ರೋ ಮೂಲಕ ಹೋಗ್ಬೇಕು, ಯಾಕಂದರೆ 0 ಹೆಚ್ಚಿದೆ ಅಲ್ವಾ, ನಮಗೆ ಸ್ಟೆಪ್ಸ್ ಕಮ್ಮಿ ಬೀಳ್ತದೆ. ನಾವು ಇದನ್ನು ಡೈರೆಕ್ಟ್ 0 + 0 ಅಂತ ಬರಿಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ -1 ಇಂಟು ಏನು ಬರುತ್ತೆ? ಇದೆರಡು ಮತ್ತು ಇದೆರಡನ್ನ ಕನ್ಸಿಡರ್ ಮಾಡಬೇಕು. 1 ಇಂಟು y. ನೆಕ್ಸ್ಟ್ -3x ಆಗುತ್ತೆ, ಹೌದಲ್ವಾ? -3x ಆಗುತ್ತೆ = 0, ಹೌದಲ್ವಾ? ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ, -1 ಇಂಟು y -y. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 3x = 0. ಈಗ -y ನ ಆ ಸೈಡ್ ತಗೋದ್ರೆ 3x = y ಆಗತ್ತೆ. ಗೊತ್ತಾಯ್ತಾ? ಇಲ್ಲಿ ನೋಡಿ, ಮತ್ತೊಂದು ಬರೆಯೋದನ್ನ ಮರ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 1/2 ಇದೆ ಏರಿಯಾಗೆ, ಹೌದಲ್ವಾ? ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ 1/2 ಬರುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ 1/2 ಬರುತ್ತೆ. ಈಗ ನೀವು ಇಲ್ಲೇ ಸ್ಟಾಪ್ ಮಾಡ್ಬೋದು 1/2, ಅಥವಾ ಇಲ್ಲಿ ನೋಡಿ 1/2 ಆ ಸೈಡ್ ಹೋದ್ರೆ ಏನಾಗುತ್ತೆ? 0 ಇಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಆದರೆ 0ನೇ ಬರುತ್ತೆ. ಲಾಸ್ಟಿಗೂ ಇದೇ ಆನ್ಸರ್ ಬರುತ್ತೆ. ಲಾಸ್ಟ್ ಇದನ್ನು 3x = y ಅಂತಲೂ ಬರಿಬೋದು, ಅಥವಾ ಇಲ್ಲಿ ತನಕನೂ ನೀವು ಬರಿಬೋದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಈಗ ಫಸ್ಟ್ ಕ್ವಶನ್ ಆಗಿದೆ. ಈಗ ಸೆಕೆಂಡ್ ಕ್ವಶನ್ ಏನಿದೆ? ಫೈಂಡ್ ಕೆ ಇಫ್ ಅಂತ ಕೊಟ್ಟು ಈ ಪಾಯಿಂಟ್ ಕೊಟ್ಟಿದ್ದಾರೆ, ಅಂಡ್ ಸಚ್ ದ್ಯಾಟ್ ಏರಿಯಾ ಆಫ್ ಟ್ರಯಾಂಗಲ್ ABD ಈಸ್ 3 ಸ್ಕ್ವೇರ್ ಯೂನಿಟ್ಸ್. ಈಗ ಇದರದ್ದು ಮುಗೀತು. ಈಗ ಫುಲ್ ಏರಿಯಾ ಕನ್ಸಿಡರ್ ಮಾಡಬೇಕು. ಈಗ P ಪಾಯಿಂಟ್ ಇಲ್ಲ ಅಂತ ತಿಳ್ಕೊಳ್ಳಿ, ABD ಅಷ್ಟೇ ಇದೆ. ಅವ್ರೇನು ಹೇಳಿದ್ದಾರೆ ಅಂದರೆ = 1/2. ಫಸ್ಟ್ ಪಾಯಿಂಟಿಂದ A ಪಾಯಿಂಟ್ ಬರೀರಿ, 1 3 1. ನೆಕ್ಸ್ಟ್ B ಏನಿದೆ 0 0 1. ನೆಕ್ಸ್ಟ್ ಏನಿದೆ D ಪಾಯಿಂಟ್ ಏನು ಕೊಟ್ಟಿದ್ದಾರೆ? K 0 1 ಕೊಟ್ಟಿದ್ದಾರೆ. = ಏನು ಕೊಟ್ಟಿದ್ದಾರೆ? 3 ಅಂತ ಕೊಟ್ಟಿದ್ದಾರೆ. ನಿಮಗೆ ನೋಟ್ ನೆನಪಿರ್ಬೋದು, ನಾವು ಇದನ್ನು ಯೂಸ್ ಮಾಡಬೇಕಾದ್ರೆ ಇದನ್ನು ಏರಿಯಾನ ಪ್ಲಸ್ ಆರ್ ಮೈನಸ್ ಅಂತಾನೆ ಯೂಸ್ ಮಾಡಬೇಕು ಅಂತ, ಹೌದಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? ಈಗ ಡಿಟರ್ಮಿನೆಂಟ್ ಕಂಡುಹಿಡಿಯಿರಿ. ನಿಮ್ಗೆ ಇಲ್ಲಿ 2 ವೇ ಇದೆ, ಸೆಕೆಂಡ್ ರೋ ಅಥವಾ ಸೆಕೆಂಡ್ ಕಾಲಮ್ ಮೂಲಕ ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಈಗ ನಾನು ಸೆಕೆಂಡ್ ರೋ ಮೂಲಕನೇ ಮಾಡ್ತೀನಿ. 1/2 ಇಂಟು ಪ್ಲಸ್, ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ -1 ಇಂಟು, ನಾನು ಡೈರೆಕ್ಟ್ ಬರಿತೀನಿ ಯಾಕಂದರೆ ಇದು 0 ಕನ್ಸಿಡರ್ ಮಾಡಬೇಕಂತಿಲ್ಲ. ನೆಕ್ಸ್ಟ್ -1 ಇಂಟು 1 ಇಂಟು 0 0 -3k = ಏನು ಬರುತ್ತೆ? +or-3 ಬರುತ್ತೆ, ಹೌದಲ್ವಾ? ನೆಕ್ಸ್ಟ್ 1/2 ಇಂಟು ಇದನ್ನು ಸಾಲ್ವ್ ಮಾಡಿದ್ರು -3kನೇ ಇರುತ್ತೆ. -3k ಇಂಟು -1 +3k ಆಗುತ್ತೆ = +or-3, ಹೌದಲ್ವಾ? ಅಂದರೆ ಏನು ಬರುತ್ತೆ? 3/2k = 1/+or-3 ಬರುತ್ತೆ. ನಮಗೆ ಕೆ ಬೇಕು, ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ k = ಇದನ್ನು ಆ ಸೈಡ್ ಅಂದರೆ ಏನಾಗುತ್ತೆ? +or-3. ಇಲ್ಲಿ ಇದು ಡಿನಾಮಿನೇಟರ್ ಇದೆ, ಅಲ್ಲಿ ನ್ಯೂಮರೇಟರ್ ಆಗುತ್ತೆ. ನೆಕ್ಸ್ಟ್ 3, ಇದು ನ್ಯೂಮರೇಟರ್ ಇದೆ, ಇದು ಡಿನಾಮಿನೇಟರ್ ಆಗುತ್ತೆ. 3 3 ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ k = +or-2 ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಏನಿದೆ ಅಂದರೆ ಎಕ್ಸರ್ಸೈಸ್ 4.2 ಇದೆ, ಅದನ್ನು ಸಾಲ್ವ್ ಮಾಡೋಣ. ಇದರಲ್ಲಿ ಟೋಟಲ್ 5 ಕ್ವಶನ್ ಇದೆ. ಅದರಲ್ಲಿ ಫಸ್ಟ್ ಒನ್ ಏನಿದೆ? ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟೈಸಸ್ ಎಟ್ ದ ಗಿವನ್ ಪಾಯಿಂಟ್ ಗಿವನ್ ಇನ್ ಈಚ್ ಆಫ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೋಡಿ 3 ವರ್ಟೈಸಸ್ ಕೊಟ್ಟಿದ್ದಾರೆ ಟ್ರಯಾಂಗಲ್ ಇಂದು. ಈಗ ಅದರದ್ದು ಏರಿಯಾ ಕಂಡುಹಿಡಿಬೇಕು. ನೀವು ಬೇಕಾದರೆ ಟ್ರಯಾಂಗಲ್ ಡ್ರಾ ಮಾಡಿ ಪಾಯಿಂಟ್ಸ್ನ ನೇಮಿಂಗ್ ಮಾಡ್ಬೋದು. ನಿಮಗೆ ಡೈರೆಕ್ಟಾಗಿ ಗೊತ್ತಾಗ್ತದೆ ಅಂದರೆ ಡೈರೆಕ್ಟಾಗಿ ಬರೀಬೋದು, ಆಯಿತಾ? ಈಗ ಏರಿಯಾ ಫಾರ್ಮುಲಾ ಏನಿದೆ ಅದು ಫಸ್ಟ್ ಬರೀರಿ. 1/2 ಇಂಟು x1 y1 1 x2 y2 1 x3 y3 1, ಹೌದಲ್ವಾ? ಈಗ ನೀವು ಇದನ್ನು ಬರೀಬೋದು. x1 y1 = 1,0, x2 y2 = 6,0, x3 y3 = 4,3 ಅಂತ ಬೇಕಾದರೂ ಬರೀಬೋದು, ಇಲ್ಲಾದರೆ ಇಲ್ಲ. ನೆಕ್ಸ್ಟ್ ಏನಾಗುತ್ತೆ? 1/2 ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 1 0 1 6 0 1 4 3 1, ಹೌದಲ್ವಾ? ಈಗ ಇದನ್ನು ಸಾಲ್ವ್ ಮಾಡೋದು ಹೆಂಗೆ?
ಇಲ್ಲಿ ನೋಡಿ H0 ಇಲ್ಲಿದೆ. ಸೊ ಕಾಲಮ್ 3ನ ಅಂದರೆ ಕಾಲಮ್ 2ನ ಸಾಲ್ವ್ ಮಾಡಿ. ಈಗ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇದೆ ಅಲ್ವಾ, ಇಲ್ಲಿ ಮೈನಸ್ ಆಗುತ್ತೆ. ಹಾಗಿದ್ದರೆ ಇಲ್ಲಿ ಮೈನಸ್ ಪ್ಲಸ್ ಮೈನಸ್ ಬರುತ್ತೆ. ಈ ರೀತಿ ನೆನ್ಪಿಟ್ಕೋಬಹುದು. ಗೊತ್ತಾಯ್ತಲ್ವಾ? ಈಗ ಇಲ್ಲಿ ಮೈನಸ್ ಆಯಿತು, ಇಲ್ಲಿ ಪ್ಲಸ್ ಆಯಿತು. ಇದೆರಡು ಈಗ ಕನ್ಸಿಡರ್ ಮಾಡಬೇಕಂತಿಲ್ಲ, ಡೈರೆಕ್ಟ್ ಇಲ್ಲಿಂದಾನೇ ಕನ್ಸಿಡರ್ ಮಾಡೋಣ. 1/2 ಇಂಟು -3 ಇಂಟು ಇಲ್ಲಿ ನೋಡಿ ಇದೆರಡು ಕನ್ಸಿಡರ್ ಮಾಡಬೇಕು. ಹೌದಲ್ವಾ? ಯಾಕಂದರೆ ಇದು ಕಾಲಮ್ ಇದ್ರೂ ಕನ್ಸಿಡರ್ ಮಾಡೋದಿಲ್ಲ. ಈಗ ಪ್ಲಸ್ ಇಲ್ಲಿ 1 ಇಂಟು 1 1. ಹೌದಲ್ವಾ? ನೆಕ್ಸ್ಟ್ ಇದು ಡಿಟರ್ಮಿನೆಂಟ್ 2 ಸಾಲ್ವ್ ಮಾಡಬೇಕಾದ್ರೆ ಏನಾಗುತ್ತೆ, ಫಸ್ಟ್ ಪ್ಲಸ್ ಆದರೆ ಇದು ಮೈನಸ್ ಆಗಿರುತ್ತೆ. ಹೌದಲ್ವಾ? -1 ಇಂಟು 6 -6 ಆಗುತ್ತೆ. ಇದು ಸೈನ್ ತುಂಬ ಇಂಪಾರ್ಟೆಂಟ್. ನಿಮ್ಗಿದು ಡೈರೆಕ್ಟ್ ಗೊತ್ತಾಗಲಿಲ್ಲ ಅಂದರೆ ಒಂದು ಸ್ಟೆಪ್ನ ಸೆಕೆಂಡ್ ಡಿಟರ್ಮಿನೆಂಟನ್ನು ಬರೆದು ಆಮೇಲೆ ಸಾಲ್ವ್ ಮಾಡಿ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಏನಾಗುತ್ತೆ, 1/2 ಇಂಟು 1 - 6 ಏನು ಬರುತ್ತೆ, -5 ಮೈನಸ್ ಇಂಟು ಮೈನಸ್ ಪ್ಲಸ್ ನೆಕ್ಸ್ಟ್ 5 ಇಂಟು 3 15 ಬರುತ್ತೆ. ಅಂದರೆ = 15/2 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ಏನಿದೆ, 2 7 1 1. ನೆಕ್ಸ್ಟ್ ಏನಿದೆ 10 8 ಇದೆ. ಈಗ ಇದನ್ನು ಸಾಲ್ವ್ ಮಾಡೋಣ. ಸೇಮ್ ಪ್ರೊಸೀಜರ್. ಫಸ್ಟ್ ಏನಿದ್ರು ಫಾರ್ಮುಲಾ ಬರೀಬೇಕು. 1/2 ಇಂಟು x1 y1 1 x2 y2 1 x3 y3 1. ನೀವು ಎಕ್ಸಾಮಲ್ಲಿ ಕೂಡ ಪ್ರತಿ ಸತಿನೂ ಈ ಫಾರ್ಮುಲಾನ ಬರದೆ ಸಾಲ್ವ್ ಮಾಡಬೇಕು. ಗೊತ್ತಾಯ್ತಲ್ವಾ? 1/2 ಇಂಟು ಬರೀರಿ 2 7 1 1 1 1 10 8 1. ಇಲ್ಲಿ ನೋಡಿ ಇದರಲ್ಲಿ ಯಾವುದೇ ಝೀರೋಸ್ ಇಲ್ಲ. ಸೊ ನೀವು ಯಾವ್ದು ರೋ ಅಥವಾ ಯಾವ್ದು ಕಾಲಮಿಂದ ಬೇಕಾದರೂ ಸಾಲ್ವ್ ಮಾಡ್ಬೋದು. ನಾನು ಫಸ್ಟ್ ರೋ ಇಂದ ಮಾಡ್ತೀನಿ. ಪ್ಲಸ್ ಮೈನಸ್ ಪ್ಲಸ್ 1/2 ಇಂಟು ನೆಕ್ಸ್ಟ್ 2 ಇಂಟು 1 ಇಂಟು 1 1 ನೆಕ್ಸ್ಟ್ -1 ಇಂಟು 8 -8. ಗೊತ್ತಿತ್ತಲ್ವ -1 ಯಾವ ರೀತಿ ಅಂತ? ಇದು ಪ್ಲಸ್ ಆದರೆ ಇದು ಮೈನಸ್ ಆಗಿರುತ್ತೆ. ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಆಯ್ತಾ? ನೆಕ್ಸ್ಟ್ -7 ಇಂಟು 1 ಇಂಟು 1 1 -1 ಇಂಟು 10 -10. ನೆಕ್ಸ್ಟ್ ಪ್ಲಸ್ 1 ಇಂಟು 8 8 -1 ಇಂಟು 10 -10. ಹೌದಲ್ವಾ? ಈಗ ನೆಕ್ಸ್ಟ್ 1/2 ಇಂಟು 1 - 8 ಏನು ಬರುತ್ತೆ, -7 -7 ಇಂಟು 2 -14. ನೆಕ್ಸ್ಟ್ 1 - 10 -9. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 9 ಇಂಟು 7 63. ಹೌದಲ್ವಾ? ನೆಕ್ಸ್ಟ್ ಇಲ್ಲಿ 8 - 10 -2 -2 ಇಂಟು 1 -2 ಬರುತ್ತೆ. ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ, ಇಲ್ಲಿ ನೋಡಿ 63 -2 ಏನಾಗುತ್ತೆ, 61 ಆಗುತ್ತೆ. 61 - 14 ಏನಾಗುತ್ತೆ, 47 ಆಗುತ್ತೆ. ಹೌದಲ್ವಾ? = ಏನಾಗುತ್ತೆ, 47/2 ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಫಸ್ಟ್ ಕ್ವಶನ್ ಅಲ್ಲೇ ಥರ್ಡ್ ಒನ್ ಏನಿದೆ ಕ್ವಶನು, -2 -3 3 2 -1 -8 ಇದೆ. ಈಗ ಇದನ್ನು ಸಾಲ್ವ್ ಮಾಡೋಣ. ಫಸ್ಟ್ ಫಾರ್ಮುಲಾ ಬರೀರಿ. 1/2 x1 y1 1 x2 y2 1 x3 y3 1 ಬರಿಬೇಕು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. 1/2 -2 -3 1 3 2 1 -1 -8 1. ಇಲ್ಲಿ ನೋಡಿ ಇದರಲ್ಲೂ ಝೀರೋಸ್ ಇಲ್ಲ. ಸೊ ಯಾವುದರಿಂದ ಬೇಕಾದರೂ ಸಾಲ್ವ್ ಮಾಡಿ. ನಾನು ಫಸ್ಟ್ ರೋ ಇಂದಾನೆ ಹೋಗ್ತೀನಿ. ಆಯಿತಾ? ನೆಕ್ಸ್ಟ್ = 1/2 ಇಂಟು ಏನು ಬರುತ್ತೆ, ಎಸ್ ಇಲ್ಲಿ -2 ಇದೆ. ಸೊ -2ನೇ ಬರೀಬೇಕು. -2 ಇಂಟು 2 ಇಂಟು 1 2 ಬರುತ್ತೆ. ನೆಕ್ಸ್ಟ್ -1 ಇಂಟು -8 ಏನು ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ 8 ಬರುತ್ತೆ.
ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಪ್ಲಸ್ 3 ಇಂಟು ಏನಾಗುತ್ತೆ, ಎಸ್ 3 ಇಂಟು 1 3, ನೆಕ್ಸ್ಟ್ ಮೈನಸ್ 1 ಇಂಟು ಮೈನಸ್ 1 ಪ್ಲಸ್ 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ 1 ಇದೆ, ಪ್ಲಸ್ 1 ಇಂಟು 3 ಇಂಟು ಮೈನಸ್ 8 ಮೈನಸ್ 24, ನೆಕ್ಸ್ಟ್ ಮೈನಸ್ 2 ಇಂಟು ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಗುತ್ತೆ, ಹೌದಲ್ವಾ. ಈಗ ನೆಕ್ಸ್ಟ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಏನು ಬರುತ್ತೆ, 1/2 ಇಂಟು 2 ಪ್ಲಸ್ 8 10, 10 ಇಂಟು ಮೈನಸ್ 2 ಮೈನಸ್ 20, 3 ಪ್ಲಸ್ 1 4, 4 ಇಂಟು 3 ಪ್ಲಸ್ 12, ಹೌದಲ್ವಾ. ನೆಕ್ಸ್ಟ್ ಮೈನಸ್ 24 ಪ್ಲಸ್ 2 ಮೈನಸ್ 22, ಮೈನಸ್ 22 ಇಂಟು 1 ಮೈನಸ್ 22 ಬರುತ್ತೆ, ಹೌದಲ್ವಾ. ಈಗ ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ, 1/2 ಇಂಟು ಇಲ್ಲಿ ನೋಡಿ ಪ್ಲಸ್ 12 ಮೈನಸ್ 22 ಏನು ಬರುತ್ತೆ, ಎಸ್ ಮೈನಸ್ 10 ಬರುತ್ತೆ. ನೆಕ್ಸ್ಟ್ ಮೈನಸ್ 10 ಮೈನಸ್ 20 ಮೈನಸ್ 30 ಬರುತ್ತೆ. ಇದೇನಾಗುತ್ತೆ, ಮೈನಸ್ 30/2 ಅಥವಾ ಮೈನಸ್ 15 ಬರುತ್ತೆ, ಹೌದಲ್ವಾ. ಆದರೆ ನಿಮ್ಗೆ ಗೊತ್ತಿದೆ, ಏರಿಯಾನ ನಾವು ನೆಗೆಟಿವ್ ಅಲ್ಲಿದ್ರು ಪಾಸಿಟಿವ್ ಅಲ್ಲಿದ್ರು ನಾವು ಪಾಸಿಟಿವ್ ಅಷ್ಟೇ ಕನ್ಸಿಡರ್ ಮಾಡಬೇಕು, ಸೈನನ್ನು ಇಗ್ನೋರ್ ಮಾಡಬೇಕು. ಹಾಗಿದ್ಮೇಲೆ 15 ಸ್ಕ್ವೇರ್. ಈಗ ಸೆಕೆಂಡ್ ಕ್ವಶನ್ ನೋಡೋಣ. ಶೋ ದಟ್ ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ ಕೊಟ್ಟಿದ್ದಾರೆ, ಆರ್ ಕೋಲಿನಿಯರ್ ಅಂತ ನಾವು ತೋರಿಸ್ಬೇಕು. ಇಲ್ಲಿ ನೋಡಿ, ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ, ಇದು ಪಾಯಿಂಟ್ ಸಿ, ಗೊತ್ತಾಯ್ತಾ. ಈಗ ಅಂದರೆ ಇದು x1, ಇದು y1, x2 y2, x3 y3 ಅಂತ ಕನ್ಸಿಡರ್ ಮಾಡೋಣ. ಕೋಲಿನಿಯರ್ ಅಂದ್ರೆ ಏನಾಗುತ್ತೆ, ಎಸ್ ಏರಿಯಾ 0 ಆಗಿರುತ್ತೆ. ಫಸ್ಟ್ ಇದನ್ನು ಬರೀರಿ, ಫಾರ್ಮುಲಾ 1/2 ಇಂಟು ಡಿಟರ್ಮಿನೆಂಟ್ ಆಫ್ x1 y1 1, x2 y2 1, x3 y3 1 ಈಸ್ ಈಕ್ವಲ್ ಟು 0, ಯಾಕಂದರೆ ಎಸ್ ಕೋಲಿನಿಯರ್. ಈಗ ಅದರದ್ದು ವ್ಯಾಲ್ಯೂ ಬರೆಯೋಣ. ಏನು ಆಗುತ್ತೆ, 1/2 ಇಂಟು x1 ಜಾಗದಲ್ಲಿ ಏನಿದೆ, ಎ ಇದೆ, y1 ಜಾಗದಲ್ಲಿ ಬಿ ಪ್ಲಸ್ ಸಿ ಇದೆ, ನೆಕ್ಸ್ಟ್ 1, x2 ಜಾಗದಲ್ಲಿ ಬಿ, y2 ಜಾಗದಲ್ಲಿ ಸಿ ಪ್ಲಸ್ ಎ 1, ಸಿ ಎ ಪ್ಲಸ್ ಬಿ 1 ಈಸ್ ಈಕ್ವಲ್ ಟು 0 ಅಂತ ನಾವು ತೋರಿಸ್ಬೇಕು. ಅವರು ಈಸ್ ಈಕ್ವಲ್ ಟು 0 ಅಂತ ಕೊಡಲಿಲ್ಲ, ನೆನಪಿರಲಿ, ಶೋ ದಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಡೈರೆಕ್ಟ್ ಕೋಲಿನಿಯರ್ ನೋಡಿದ ತಕ್ಷಣ 0 ಅಂತ ಹಾಕೋದಲ್ಲ, ಇದನ್ನು ನಾವು 0 ಅಂತ ನಾವೇ ಪ್ರೂವ್ ಮಾಡಬೇಕು, ಗೊತ್ತಾಯ್ತಲ್ವಾ. ಈಗ ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡೋಣ. 1/2 ಇಂಟು ಡಿಟರ್ಮಿನೆಂಟ್ ಸಾಲ್ವ್ ಮಾಡೋದು ಗೊತ್ತಿದೆ ಅಲ್ವಾ, ಫಸ್ಟ್ ರೋ ಇಂದಾನೆ ಸಾಲ್ವ್ ಮಾಡೋಣ. ಎ ಇಂಟು ಸಿ ಪ್ಲಸ್ ಎ ಇಂಟು 1, ಸಿ ಪ್ಲಸ್ ಎ, ನೆಕ್ಸ್ಟ್ 1 ಮೈನಸ್ 1 ಇಂಟು ಎ ಪ್ಲಸ್ ಬಿ ಮೈನಸ್ ಎ ಪ್ಲಸ್ ಬಿ, ಹೌದಲ್ವಾ. ಇಲ್ಲಿ ನೋಡಿ, ಇದನ್ನು ಬ್ರಾಕೆಟ್ ಹಾಕಿ ಬರೀರಿ, ಡೈರೆಕ್ಟಾಗಿ ಮೈನಸ್ ಎ ಪ್ಲಸ್ ಬಿ ಬರೆದ್ರೆ ಮೈನಸ್ ಎಗಷ್ಟೇ ಸಂಬಂಧಪಟ್ಟಂಗೆ ಆಗತ್ತೆ, ಹೌದಲ್ವಾ. ನೆಕ್ಸ್ಟ್ ಇದೆ ಮೈನಸ್ ಬಿ ಪ್ಲಸ್ ಸಿ ಮಲ್ಟಿಪ್ಲೈಡ್ ಬೈ ಏನು ಬರುತ್ತೆ, ಬಿ ಇಂಟು 1, ಬಿ ಮೈನಸ್ 1 ಇಂಟು ಸಿ ಮೈನಸ್ ಸಿ ಆಗುತ್ತೆ. ನೆಕ್ಸ್ಟ್ ಪ್ಲಸ್ 1 ಇಂಟು ಬಿ ಇಂಟು ಎ ಪ್ಲಸ್ ಬಿ ಮೈನಸ್ ಸಿ ಇಂಟು ಸಿ ಪ್ಲಸ್ ಎ ಆಗುತ್ತೆ, ಹೌದಲ್ವಾ. ಈಗ ಇದನ್ನು ಸಾಲ್ವ್ ಮಾಡೋಣ. 1/2 ಇಂಟು, ಈಗ ನೋಡಿ, ಎ ಇದನ್ನು ಬ್ರಾಕೆಟನ್ನು ಓಪನ್ ಮಾಡಿ, ಸಿ ಪ್ಲಸ್ ಎ ಮೈನಸ್ ಬಿ ಆಗುತ್ತೆ, ಹೌದಲ್ವಾ. ನೆಕ್ಸ್ಟ್ ಮೈನಸ್, ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡೋದು ಹೇಗಂತ ಗೊತ್ತಿದೆ ಅಲ್ವಾ, ಎಸ್ ಒಂದೊಂದೇ ಟರ್ಮ್ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ನೋಡಿ, ಮೈನಸ್ ಇಲ್ಲೇ ಇರಲಿ, ಮೈನಸ್ ಕಾಮನ್ ಇದೆ, ಗೊತ್ತಿದೆ ಅಲ್ವಾ. ನೆಕ್ಸ್ಟ್ ಬಿ ಇಂಟು ಬಿ, ಬಿ ಸ್ಕ್ವೇರ್, ಬಿ ಇಂಟು ಮೈನಸ್ ಬಿ ಸಿ, ನೆಕ್ಸ್ಟ್ ಸಿ ಇಂಟು ಬಿ ಪ್ಲಸ್ ಬಿ ಸಿ ಅಥವಾ ಸಿ ಬಿ, ನೆಕ್ಸ್ಟ್ ಸಿ ಇಂಟು ಮೈನಸ್ ಸಿ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ 1 ಇದೆ, ಸೊ 1 ಬರಿಬೇಕಂತಿಲ್ಲ.
ಈಗ ಇದನ್ನು ಮಲ್ಟಿಪ್ಲೈ ಮಾಡಬರೀರಿ. ಎ ಇಂಟು ಬಿ ಎ ಬಿ ಪ್ಲಸ್ ಬಿ ಇಂಟು ಬಿ ಬಿ ಸ್ಕ್ವೇರ್ ಮೈನಸ್, ಇಲ್ಲಿ ನೋಡಿ ಮೈನಸ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ಮೈನಸ್ ಸಿನೇ ಮಲ್ಟಿಪ್ಲೈ ಮಾಡಿ, ಇಲ್ಲಾಂದರೆ ಬ್ರ್ಯಾಕೆಟ್ ಆಗಿ ಬರೀರಿ. ನಾನು ಮೈನಸ್ ಸಿನೇ ಮಲ್ಟಿಪ್ಲೈ ಮಾಡಿ ಬರೀತೀನಿ. ಮೈನಸ್ ಸಿ ಇಂಟು ಸಿ ಮೈನಸ್ ಸಿ ಸ್ಕ್ವೇರ್ ಮೈನಸ್ ಸಿ ಇಂಟು ಎ ಮೈನಸ್ ಎ ಸಿ. ಹೌದಲ್ವಾ? ಎಸ್. ನೆಕ್ಸ್ಟ್ ಈಗ ಮತ್ತೆ ಸಿಂಪ್ಲಿಫೈ ಮಾಡೋಣ. 1/2 ಇಂಟು, ಇಲ್ಲಿ ನೋಡಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಕ್ಯಾನ್ಸಲ್ ಆಗುತ್ತೆ. ಹೌದಲ್ವಾ? ನೆಕ್ಸ್ಟ್ ಇದನ್ನು ಎ ಇಂದ ಮಲ್ಟಿಪ್ಲೈ ಮಾಡಬರೀರಿ. ಎ ಇಂಟು ಸಿ ಎ ಸಿ, ನೆಕ್ಸ್ಟ್ ಎ ಇಂಟು ಮೈನಸ್ ಬಿ ಮೈನಸ್ ಎ ಬಿ. ನೆಕ್ಸ್ಟ್ ಈಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ. ಮೈನಸ್ ಇಂಟು ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಸಿ ಸ್ಕ್ವೇರ್ ಅಂದರೆ ಪ್ಲಸ್ ಸಿ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಈಗ ಇದನ್ನು ಡೈರೆಕ್ಟಾಗಿ ಬರಿಬೋದು, ಯಾಕಂದರೆ ಪ್ಲಸ್ ಇದೆ ಅಲ್ವಾ. ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಮೈನಸ್ ಎ ಸಿ ಇದೆ. ಹೌದಲ್ವಾ? ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಎ ಸಿ ಇದೆ, ಇಲ್ಲಿ ಮೈನಸ್ ಎ ಸಿ ಇದೆ. ಹೌದಲ್ವಾ? ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಮೈನಸ್ ಎ ಬಿ ಇದೆ, ಇಲ್ಲಿ ಪ್ಲಸ್ ಎ ಬಿ ಇದೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೈನಸ್ ಬಿ ಸಿ, ಇಲ್ಲಿ ಪ್ಲಸ್ ಬಿ ಸಿ ಇದೆ, ಕ್ಯಾನ್ಸಲ್. ಇಲ್ಲಿ ಪ್ಲಸ್ ಸಿ ಸ್ಕ್ವೇರ್, ಇಲ್ಲಿ ಪ್ಲಸ್ ಸಿ ಸ್ಕ್ವೇರ್ ಇದೆ, ಇದು ಕೂಡ ಕ್ಯಾನ್ಸಲ್. ಅಂದರೆ ಏನು ನೋಡಿತು? ಒಟ್ಟು ಕ್ಯಾನ್ಸಲ್ ಆದರೆ ಎಸ್ 1/2 ಇಂಟು 0 ಅಂದರೆ ಏನಿರುತ್ತೆ? 0 ಇರುತ್ತೆ. ಅಂದರೆ 0 ಅಂದರೆ ಏನು? ಎಸ್, ಪಾಯಿಂಟ್ ಕೋಲಿನಿಯರ್ ಆಗಿದೆ ಅಂತ ಅರ್ಥ. ನಾವು ಡೈರೆಕ್ಟ್ ಫಸ್ಟಿಗೆ 0 ತಗೊಳ್ಳೋದಲ್ಲ, 0 ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಕ್ವಶನನ್ನು ಸರಿಯಾಗಿ ಓದ್ಕೋಬೇಕು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ 4 ಸ್ಕ್ವೇರ್ ಯೂನಿಟ್ಸ್ ಆ್ಯಂಡ್ ವರ್ಟೈಸಸ್ ಆರ್ ಅಂತ ಕೊಟ್ಟು ಇಲ್ಲಿ ಫಸ್ಟ್ ಅನ್ನ ಕೊಟ್ಟಿದ್ರು. ಅಂದರೆ ಇಂಥದೇ ಮತ್ತೊಂದು ಕ್ವಶನ್ ಇದೆ. ಟೋಟಲ್ 2 ಕ್ವಶನ್ ಇದೆ. ಫಸ್ಟ್ ಅಲ್ಲಿ ಈ ವರ್ಟೈಸಸ್ ಅನ್ನು ಕೊಟ್ಟಿದ್ದಾರೆ ಮತ್ತು ಏರಿಯಾ ಏನು ಕೊಟ್ಟಿದ್ದಾರೆ? 4 ಸ್ಕ್ವೇರ್ ಯೂನಿಟ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ನಾವು ಕೆ ವ್ಯಾಲ್ಯೂನ ಕಂಡುಹಿಡಿಬೇಕು. ಫಸ್ಟ್ ಫಾರ್ಮುಲಾ ಬರೀರಿ. ಎ ಇಸ್ ಈಕ್ವಲ್ ಟು 1/2 ಇಂಟು x1 y1 1 x2 y2 1 x3 y3 1 ಆಗುತ್ತೆ. ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? 4. ಇಲ್ಲಿ ನೋಡಿ 4 ಅಲ್ಲ, ಪ್ಲಸ್ ಆರ್ ಮೈನಸ್ 4 ಅಂತ ನಾವು ತಗೊಳ್ಬೇಕು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. 1/2 ಇಂಟು ಕೆ 0 1 4 0 1 0 2 1 ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4. ಹೌದಲ್ವಾ? ಈಗ ಇಲ್ಲಿ ನೀವು ಸಾಲ್ವ್ ಮಾಡಬೇಕಾದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು? ಎಸ್, ಯಾವ ರೀತಿ ಬೇಕಾದರೂ ಸಾಲ್ವ್ ಮಾಡ್ಬೋದು. ಆದರೆ ನೀವು ಕೇಳ್ಬೋದು, ಕೆ ಇಲ್ಲಿದೆ, ನಮ್ಗೆ ಕೆ ಬರಬೇಕಲ್ವಾ, ಅದಕ್ಕೆ ಕೆ ಇರೋ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮನ್ನೇ ಇಂದಾನೆ ಸಾಲ್ವ್ ಮಾಡಬೇಕಂತ ನೀವು ಅನಿಸ್ಬೋದು. ಆದರೆ ಹಾಗೇನಿಲ್ಲ, ನೀವು ಯಾವ ರೀತಿ ಬೇಕಾದರೂ ಸಾಲ್ವ್ ಮಾಡಿದಾಗೂ ಅದು ಕೆ ವ್ಯಾಲ್ಯೂ ಬಂದೇ ಬರುತ್ತೆ. ಅದಕ್ಕೆ ನಾನೀಗ ಇಲ್ಲಿ 0 ಹೆಚ್ಚಿದೆ, ಸೊ ಕಾಲಮ್ 2 ಇಂದ ಸಾಲ್ವ್ ಮಾಡ್ತೀನಿ. ನೋಡಿ, ಇದು ಮೈನಸ್, ಯಾಕಂದರೆ ಇದು ಪ್ಲಸ್ ಆಗಿರುತ್ತಲ್ವಾ, ಮೈನಸ್ ಪ್ಲಸ್ ಮೈನಸ್. ಗೊತ್ತಾಯ್ತಾ? ಈಗ ಇದೆರಡು ಬರಿಬೇಕಂತಿಲ್ಲ, ಯಾಕಂದರೆ 0ನೇ ಬರುತ್ತೆ. ನೆಕ್ಸ್ಟ್ -2 ಇಂಟು, ನೋಡಿ ಫಸ್ಟ್ ಈಸ್ ಈಕ್ವಲ್ ಟು 1/2. ನೆಕ್ಸ್ಟ್ -2 ಇಂಟು ಈ ಫುಲ್ ಕಾಲಮ್ ಫುಲ್ ರೋ ಬಿಟ್ಟರೆ ಏನಾಗುತ್ತೆ? ಪ್ಲಸ್ ಕೆ ಇಂಟು 1 ಕೆ. ನೆಕ್ಸ್ಟ್ ಇದು -1 ಆಗುತ್ತೆ ಅಲ್ವಾ, ಮೈನಸ್ ಇಂಟು 4 -4 ಆಗುತ್ತೆ. ಇಲ್ಲಿ ಕೆ ಬಂತಲ್ವಾ? ಎಸ್. ನೆಕ್ಸ್ಟ್ 1/2 ಇಂಟು ಇದನ್ನು ಮಲ್ಟಿಪ್ಲೈ ಮಾಡಿ, -2 ಇಂಟು ಕೆ -2k -2 ಇಂಟು -4 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 4 8. ಹೌದಲ್ವಾ? ಈಗ ನೆಕ್ಸ್ಟ್ 1/2 ಇಂದ ಮಲ್ಟಿಪ್ಲೈ ಮಾಡಿ, ಇದೇನಾಗುತ್ತೆ? ಎಸ್, -2k/2 ಪ್ಲಸ್ 8/2 ಆಗುತ್ತೆ. ನೆಕ್ಸ್ಟ್ 2 ಕ್ಯಾನ್ಸಲ್ ಆದರೆ 2, ಇದೇನಾಗುತ್ತೆ? 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ, ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಬರೀಬೇಕು. ಹೌದಲ್ವಾ? ನೆಕ್ಸ್ಟ್ ಇಲ್ಲೂ ಕೂಡ ಪ್ಲಸ್ ಆರ್ ಮೈನಸ್ 4 ಇದೆ. ಇದೇನು ಉಳಿತು ಇಲ್ಲಿ? -k ಪ್ಲಸ್ 4 ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಉಳಿತು. ಹೌದಲ್ವಾ? ಎಸ್. ನೆಕ್ಸ್ಟ್ ಈಗ ಕೆ ಇದೆ, ಇಲ್ಲಿ ನೋಡಿ ನಾವು ಕೆನ ಆ ಸೈಡ್ ತಗೋಗ್ತೀವಿ ಮತ್ತು ಇದನ್ನು ಈ ಸೈಡ್ ತಗೋಗ್ತೀವಿ. ಇಲ್ಲ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಅಂದರೆ 4 ಆ ಸೈಡ್ ತಗೋಗಿ, -k ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4
-4, ಯಾಕಂದರೆ ಇದು ಪ್ಲಸ್ ಆ ಸೈಡ್ ಹೋದರೆ ಅದಾಗುತ್ತೆ, ಹೌದಲ್ವಾ? ಈಗ ಇಲ್ಲಿ ಮೈನಸ್ ಕೆ ಇದೆ ಅಲ್ವಾ, ಇದನ್ನು ಪಾಸಿಟಿವ್ ಮಾಡೋದು ಹೇಗೆ? ಎಸ್, ಸೈನನ್ನು ಚೇಂಜ್ ಮಾಡಿ. ಕೆ ಈಸ್ ಈಕ್ವಲ್ ಟು, ಇದು ಪ್ಲಸ್ ಆರ್ ಮೈನಸ್ ಇದೆ, ಹೌದಲ್ವಾ? ಅದಕ್ಕೆ ಏನು ಬೇಜಾರಿಲ್ಲ. ನೆಕ್ಸ್ಟ್ -4 ಇದನ್ನು +4 ಮಾಡಿದ್ರೆ ಆಯಿತು. ಈಗ ಇಲ್ಲಿ ನೋಡಿ, ನೆಕ್ಸ್ಟ್ ಈಗ ಸಾಲ್ವ್ ಮಾಡೋದಂತ ನೋಡಿ. ಈ ರೀತಿ ಬಂದಾಗ ಫಸ್ಟ್ 4ಅನ್ನು ಪ್ಲಸ್ ಅಂತ ಅಸ್ಯೂಮ್ ಮಾಡಿ, ಏನು ಬರುತ್ತೆ? 4 + 4 8 ಬರುತ್ತೆ. ನೆಕ್ಸ್ಟ್ ಇದನ್ನು -4 ಅಂತ ಅಸ್ಯೂಮ್ ಮಾಡಿ, -4 + 4 0 ಬರುತ್ತೆ. ಸೊ ಕೆ ಈಸ್ ಈಕ್ವಲ್ ಟು 8 ಆಗಿರ್ಬೋದು ಅಥವಾ ಕೆ ಈಸ್ ಈಕ್ವಲ್ ಟು 0 ಆಗಿರ್ಬೋದು. ಇದೆರಡರಲ್ಲಿ ಯಾವುದಾದ್ರೂ ಒಂದಾಗಿದ್ದಾಗ ನಮಗೆ 4 ವ್ಯಾಲ್ಯೂ ಸಿಗುತ್ತೆ. ಯಾವಾಗ? ಇವಿಷ್ಟು ಇದ್ದಾಗ. ಗೊತ್ತಾಯ್ತಲ್ವಾ? ಈಗ ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಏನಿದೆ? ಎಸ್, ಸೆಕೆಂಡ್ ಕ್ವಶನ್ ಇದನ್ನು ಕೊಟ್ಟಿದ್ದಾರೆ. ಏರಿಯಾ 4 ಸ್ಕ್ವೇರ್ ಯೂನಿಟ್ಸ್ ಅದೇ ಇದೆ. ಈಗ ಏನು ಬರೀಬೇಕು? ಫಸ್ಟ್ ಫಾರ್ಮುಲಾ ಬರೀರಿ. 1/2 ಇಂಟು -2 0 1 0 4 1 0 k 1. ಇಲ್ಲೂ ಕೂಡ ನೋಡಿ 0 ಇದೆ. ಸೊ ಇದರಿಂದ ಸಾಲ್ವ್ ಮಾಡುವುದು. ಮೊದಲು +or-4 ಅಂತ ಬರೀರಿ. ನೆಕ್ಸ್ಟ್ 1/2, ಇಲ್ಲಿ ನೋಡಿ ಫಸ್ಟ್ ಫಾರ್ಮುಲಾ ಬರಿಬೇಕು, ಆಮೇಲೆ ಇದನ್ನು ಬರಿಬೇಕು. ಗೊತ್ತಾಯ್ತಲ್ವಾ? ಇಲ್ಲಿ ನಾನು ಫಾರ್ಮುಲಾ ಬರೀಲಿಲ್ಲ, ನಿಮ್ಗೆ ಗೊತ್ತಾಗ್ತದಂತ. ನೆಕ್ಸ್ಟ್ ಏನಾಗುತ್ತೆ? 1/2 ಇಂಟು ಇದರಿಂದ ಸಾಲ್ವ್ ಮಾಡಿದ್ರೆ ಇದು ಪ್ಲಸ್ ಆಗುತ್ತಲ್ವಾ? ಸೊ -2 ಇಂಟು 4 ಇಂಟು 1 4 -1 ಇಂಟು k -k is equal to +or-4. Next 1/2 into -2 into 4 -8 minus into minus plus 2 into k 2k is equal to +or-4. Next 1/2 ಇಂದ ಮಲ್ಟಿಪ್ಲೈ ಮಾಡಿ, -8/2 plus 2k/2 is equal to +or-4. ನೆಕ್ಸ್ಟ್ 2 1s 2 4s 2 ಕ್ಯಾನ್ಸಲ್, ಅಂದರೆ -4 plus k is equal to +or-4. k is equal to +or-4 plus 4, ಯಾಕಂದರೆ 4 ಆ ಸೈಡ್ ಹೋದಾಗ ಪ್ಲಸ್ ಆಗುತ್ತೆ. ಅಂದರೆ ನಮಗೆ ಲಾಸ್ಟ್ ಏನು ಸಿಕ್ಕಿದೆ ಅಲ್ವಾ, ಅದೇ ರೀತಿ ಸಿಗುತ್ತೆ ನೋಡಿ. ಈಗ k is equal to, ಇದನ್ನು +4 ಅಂತ ತಿಳ್ಕೊಂಡ್ರೆ +4 + 4 8 ಆಗುತ್ತೆ. ಅದೇ ನಾವು -4 ಅಂತ ಅಸ್ಯೂಮ್ ಮಾಡಿದ್ರೆ -4 + 4 0 ಆಗುತ್ತೆ. ಇದು ಕೂಡ k is equal to 8 ಆಗ್ಬೋದು ಅಥವಾ k is equal to 0 ಆಗ್ಬೋದು. ಗೊತ್ತಾಯ್ತಲ್ವಾ? ಈಗ ಫೋರ್ತ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್ ಏನು ಕೊಟ್ಟಿದ್ದಾರೆ? ಅದರಲ್ಲಿ ಫಸ್ಟ್ ಒನ್, ಫೈಂಡ್ ಇಕ್ವೇಶನ್ ಆಫ್ ದ ಲೈನ್ ಜಾಯ್ನಿಂಗ್ 1,2 and 3,6 ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಕೇಳಿದ್ದಾರೆ. ಆದರೆ ಇಲ್ಲಿ 2 ಪಾಯಿಂಟ್ಸ್ ಕೊಟ್ಟಿದ್ದಾರಲ್ವಾ, ನಮಗೆ ಏರಿಯಾ ಫಾರ್ಮುಲಾ ಗೊತ್ತಿದೆ, ಅದಕ್ಕೆ 3 ಪಾಯಿಂಟ್ಸ್ ಬೇಕಲ್ವಾ? ಎಸ್, ಇಲ್ಲಿ ನೋಡಿ, ಈಗ ಅವ್ರೇನು ಕೊಟ್ಟಿದ್ದಾರೆ? ಇದನ್ನು ಎ ಅಂತ ಅಸ್ಯೂಮ್ ಮಾಡಿ, ಇದನ್ನು ಬಿ ಅಂತ ಅಸ್ಯೂಮ್ ಮಾಡಿ, ಎ ಬಿ 2 ಕೊಟ್ಟಿದ್ದಾರೆ. ಈಗ ನಮ್ಗೆ 3ನೇ ಪಾಯಿಂಟ್ ಬೇಕಲ್ವಾ? ಸೊ ನಾವೇನು ಅಸ್ಯೂಮ್ ಮಾಡಬೇಕಂದ್ರೆ, ನೆಕ್ಸ್ಟ್ ಪಾಯಿಂಟ್ ಇಲ್ಲಿದೆ ಪಿ ಅಂತ ಅಸ್ಯೂಮ್ ಮಾಡಿ. ಅದು ಯಾವ ರೀತಿ ಅಂದರೆ ಪಿ x, y ಪಾಯಿಂಟಲ್ಲಿ ಇದೆ. ಈಗ ಹೆಂಗೆ 1 2 ಇದೆ ಅಲ್ವಾ, ಅದೇ XY ಇದೆ. ಈಗ ಇದನ್ನು ಯಾವ ರೀತಿ ಇದೆ? ಕೋಲಿನಿಯರ್ ಇದೆ. ಅಂದರೆ ನಾವು ಏರಿಯಾ ಈಸ್ ಈಕ್ವಲ್ ಟು 0 ಅಂತ ಅಸ್ಯೂಮ್ ಮಾಡ್ಬೋದು. ಆಯಿತಾ? ಈಗ ಡಿಟರ್ಮಿನೆಂಟ್ ಫಾರ್ಮುಲಾ ಬರೀರಿ. x1 y1 1 x2 y2 1 x3 y3 1. ಆಯಿತಾ? ಈಸ್ ಈಕ್ವಲ್ ಟು 0. ಹೌದಲ್ವಾ? ನಾವು ಕೋಲಿನಿಯರ್ದು ಏರಿಯಾನ ಕಂಡುಹಿಡ್ತಿದ್ವಿ. ನೆಕ್ಸ್ಟ್ ಏನಾಗುತ್ತೆ? ನೋಡಿ 1/2 ಬರೀಲಿಲ್ಲ, 1/2 ಮರಿಬೇಡಿ. 1/2, ಈಗ ಇದರದ್ದು ವ್ಯಾಲ್ಯೂ ಹಾಕಿ. x1 y1 ಏನಾಗಿದೆ? 1 2 1. ನೆಕ್ಸ್ಟ್ 3 6 1 xy 1. ಗೊತ್ತಾಯ್ತಾ? ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನಾಗುತ್ತೆ? 1/2 ಇಂಟು, ಎಸ್, ಇದನ್ನು ಯಾವುದೇ ರೀತಿ ಬೇಕಾದರೂ ಸಾಲ್ವ್ ಮಾಡಿ. ನಾನು ಫಸ್ಟ್ ರೋ ಇಂದ ಸಾಲ್ವ್ ಮಾಡ್ತೀನಿ. +1 ಇಂಟು 6 ಇಂಟು 1 6 -1 ಇಂಟು y -y. ನೆಕ್ಸ್ಟ್ -2. ನೆಕ್ಸ್ಟ್ 3 ಇಂಟು 1 3 -1 ಇಂಟು x -x. ಹೌದಲ್ವಾ? ಎಸ್. +1 ಇಂಟು 3 ಇಂಟು y 3y -6 ಇಂಟು x -6x ಬರುತ್ತೆ. ಹೌದಲ್ವಾ? ನೋಡಿ ಈಸ್ ಈಕ್ವಲ್ ಟು 0 ಇದೆ. ನೆಕ್ಸ್ಟ್ 1/2 ಇಂಟು 6 ಇಂಟು 1 6
ನೆಕ್ಸ್ಟ್ y ಇಂಟು ಮೈನಸ್ 1 ಇಂಟು ಮೈನಸ್ ವೈ ಮೈನಸ್ ವೈ. ನೆಕ್ಸ್ಟ್ ಇದನ್ನು -2 ಇಂಟು 3 -6 -2 ಇಂಟು ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2x ಆಗುತ್ತೆ, ಹೌದಲ್ವಾ. ನೆಕ್ಸ್ಟ್ ಪ್ಲಸ್ 1 ಇಂಟು ಮಲ್ಟಿಪ್ಲೈ ಮಾಡಿದಾಗ 3y ಮೈನಸ್ 6x ಇರುತ್ತೆ ಈಸ್ ಈಕ್ವಲ್ ಟು 0, ಹೌದಲ್ವಾ. ನೆಕ್ಸ್ಟ್ 1/2 ಇಂಟು ಇಲ್ಲಿ ನೋಡಿ +6 ಇದೆ -6 ಇದೆ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಈಗ -y 3y ಏನಾಗುತ್ತೆ 2y. ನೆಕ್ಸ್ಟ್ ಏನಿದೆ 2x -6x ಏನಿದೆ -4x ಆಗುತ್ತೆ ಈಸ್ ಈಕ್ವಲ್ ಟು 0, ಹೌದಲ್ವಾ. ನೆಕ್ಸ್ಟ್ ಈಗ 1/2 ಇಂದ ಮಲ್ಟಿಪ್ಲೈ ಮಾಡಿ 2y/2 -4x/2 ಈಸ್ ಈಕ್ವಲ್ ಟು 0 ಏನಾಗುತ್ತೆ 2 2 2 2s ಆಗುತ್ತೆ. ನೀವು ಈ ರೀತಿ ಬೇಕಾದರೂ ಮಾಡ್ಬೋದು, ಅಥವಾ 1/2ನ ಆ ಸೈಡ್ ತಗೋದ್ರೆ ಡೈರೆಕ್ಟಾಗಿ 0ನೇ ಆಗುತ್ತೆ, ಆ ರೀತಿ ಬೇಕಾದರೂ ಮಾಡ್ಬೋದು. ಏನಾಗುತ್ತೆ y -2x ಈಸ್ ಈಕ್ವಲ್ ಟು 0, y ಈಸ್ ಈಕ್ವಲ್ ಟು 2x ಆಗುತ್ತೆ. ಇದು ಈಕ್ವೇಶನ್ ಆಫ್ ಲೈನ್ ಆಗುತ್ತೆ, ಗೊತ್ತಾಯ್ತಲ್ವಾ. ಈಗ 4th ಕ್ವಶನ್ ಅಲ್ಲಿ ಇರೋದು ಸೆಕೆಂಡ್ ಒನ್ ನೋಡೋಣ. ಫೈಂಡ್ ಇಕ್ವೇಶನ್ ಆಫ್ ದ ಲೈನ್ ಜಾಯ್ನಿಂಗ್ 3,1 and 9,3 ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಕೊಟ್ಟಿದ್ದಾರೆ. ನಾವು ಈಗ ಸೇಮ್ ಮಾಡಬೇಕು, P(x,y) ಅಂತ ತಗೋಬೇಕು. ನೀವು ಬೇಕಾದ್ರೆ ಲೈನ್ ಬಿಡಿಸಿ ಮಾಡ್ಬೋದು, ಇಲ್ಲಿ ಬೇಕಂತಿಲ್ಲ, ಆಯ್ತಾ. ನೆಕ್ಸ್ಟ್ ಏನು ಬರುತ್ತೆ 1/2 ಡಿಟರ್ಮಿನೆಂಟ್ x1 y1 1 x2 y2 1 x3 y3 1 ಈಸ್ ಈಕ್ವಲ್ ಟು 0, ಆಯ್ತಾ. ನಾವು ಇದನ್ನ ಕೋಲಿನಿಯರ್ ಅಂತ ತಗೊಂಡು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಸಬ್ಸ್ಟಿಟ್ಯೂಟ್ ಮಾಡಿ 1/2 ಇದೆ, ಏನು ಬರುತ್ತೆ 3 1 1 9 3 1 x y 1 ಬರುತ್ತೆ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನು ಬರುತ್ತೆ 1/2 ಇಂಟು ನೆಕ್ಸ್ಟ್ ಇಲ್ಲಿ ನೋಡಿ ಪ್ಲಸ್ ಮೈನಸ್ ಪ್ಲಸ್ 3 ಇಂಟು 3 1s 3 -1 ಇಂಟು y ಮೈನಸ್ y ಬರುತ್ತೆ. ನೆಕ್ಸ್ಟ್ -1 9 ಇಂಟು 1 9 -1 ಇಂಟು x ಮೈನಸ್ x ಬರುತ್ತೆ. ಪ್ಲಸ್ 1 ಇಂಟು 9 ಇಂಟು y 9y -3 ಇಂಟು x ಮೈನಸ್ 3x ಈಸ್ ಈಕ್ವಲ್ ಟು 0. ನೆಕ್ಸ್ಟ್ 1/2 ಇಂಟು 3 3s 9 3 ಇಂಟು -y ಮೈನಸ್ 3y -1 ಇಂಟು 9 -9 -1 ಇಂಟು -x ಪ್ಲಸ್ x. ನೆಕ್ಸ್ಟ್ 1 ಇಂದ ಮಲ್ಟಿಪ್ಲೈ ಮಾಡಿದಾಗ ಸೇಮೇ ಬರುತ್ತೆ. ಇಲ್ಲಿ ನೋಡಿ +9 -9 ಕ್ಯಾನ್ಸಲ್. ನೆಕ್ಸ್ಟ್ 1/2 ಇಂಟು -3y ಪ್ಲಸ್ 9y 6y ಆಗುತ್ತೆ. ನೆಕ್ಸ್ಟ್ x -3x ಏನಾಗುತ್ತೆ -2x ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನು ಬರುತ್ತೆ ಇದನ್ನು ಮಲ್ಟಿಪ್ಲೈ ಮಾಡಿ 6y/2 -2x/2 ಈಸ್ ಈಕ್ವಲ್ ಟು 0. 2 1s 2 3s 2 1s 2 1s ಏನಾಗುತ್ತೆ 3y ಮೈನಸ್ x ಈಸ್ ಈಕ್ವಲ್ ಟು 0. 3y ಈಸ್ ಈಕ್ವಲ್ ಟು x. ಈಗ ಇಲ್ಲಿ ನೋಡಿ ನಮಗೆ ಈ ಆನ್ಸರ್ ಬಂದಿದೆ. ಅದೇ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ x ಮೈನಸ್ 3y ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಇದು ರಾಂಗಾ? ಇಲ್ಲ, ಇದು ರೈಟ್ ಇದೆ, ಇದು ರೈಟ್ ಇದೆ. ಯಾಕಂದ್ರೆ ಇಲ್ಲಿ ನೋಡಿ ನಾವು XY ಲಾಸ್ಟ್ ರೋದಲ್ಲಿ ಇಟ್ಟಿದ್ವಿ, ಅದೇ ನಾವು ಫಸ್ಟ್ ರೋದಲ್ಲಿ ಇಟ್ಟರೆ ನಮಗೆ ಈ ಇಕ್ವೇಶನ್ ಸಿಕ್ತಿತ್ತು. ಅದೇ ಲಾಸ್ಟ್ ರೋದಲ್ಲಿ ಇಟ್ಟರೆ ನಮಗೆ ಈ ಇಕ್ವೇಶನ್ ಸಿಗುತ್ತೆ. ಅದೇ ನಾವು ಮಿಡಲಲ್ಲಿ ಇಟ್ಟಿದ್ರೆ ಇದರಲ್ಲಿ ಯಾವುದಾದ್ರೂ ಒಂದು ಸಿಗ್ಬೋದು ಅಥವಾ ಮತ್ತೊಂದು ಬೇರೆದೇ ಸಿಗ್ಬೋದು. ಆದರೆ ಇಲ್ಲಿ ನೋಡಿ ಇದು ಈಕ್ವಲ್ ಆಗೇ ಇದೆ. ಯಾಕಂದ್ರೆ ಇಲ್ಲಿ ನೋಡಿ ಈಗ 3y ಆ ಸೈಡ್ ತಗೋದ್ರೆ ಏನಾಗುತ್ತೆ x ಈಸ್ ಈಕ್ವಲ್ ಟು 3y ಆಗುತ್ತೆ. ಇಲ್ಲಿ ನೋಡಿ 3y ಈಸ್ ಈಕ್ವಲ್ ಟು x ಈಸ್ ಈಕ್ವಲ್ ಟು 3y ಆಗುತ್ತೆ. ಈಗ ಸಿಂಪಲ್ ಲಾಜಿಕ್ ಏನಂದ್ರೆ ಈ ಇಕ್ವೇಶನ್ ಇದೆ ಅಲ್ವಾ 3y ಮೈನಸ್ x ಈಸ್ ಈಕ್ವಲ್ ಟು 0, ಇದನ್ನ -1 ಇಂದ ಮಲ್ಟಿಪ್ಲೈ ಮಾಡಬೇಕು. ಹೋಲ್ ಇಕ್ವೇಶನ್ ಅನ್ನ -1 ಇಂದ ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ -1 ಇಂಟು 3y ಮೈನಸ್ 3y -1 ಇಂಟು -x ಪ್ಲಸ್ x 0 ಇಂಟು -1 0ನೇ ಆಗುತ್ತೆ. ಅಂದ್ರೆ ಇಲ್ಲಿ ನೋಡಿ x ಮೈನಸ್ 3y ಈಸ್ ಈಕ್ವಲ್ ಟು 0. ಇದು ಮತ್ತೆ ಇದು ಈಕ್ವಲ್ ಇದೆ ಅಲ್ವಾ. ಸೊ ಈ ರೀತಿ ಬಂದ್ರು ಆನ್ಸರ್ ಸೇಮೇ ಆಗಿರುತ್ತೆ, ಕನ್ಫ್ಯೂಸ್ ಆಗ್ಬಿಡಿ, ಗೊತ್ತಾಯ್ತಲ್ವಾ. ಈಗ ಲಾಸ್ಟ್ ಕ್ವಶನ್ 5th ಕ್ವಶನ್ ನೋಡೋಣ. ಏನು ಕೊಟ್ಟಿದ್ದಾರೆ
ಇದು MCQ ಕ್ವಶನ್ ಇದೆ. ಇಫ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ 35 ಸ್ಕ್ವೇರ್ ಯೂನಿಟ್ಸ್ ವಿತ್ ವರ್ಟೈಸಸ್ ಅಂತ ಕೊಟ್ಟು 2 -6 5 4 ಅಂಡ್ k 4 ಅಂತ ಕೊಟ್ಟಿದ್ದಾರೆ. ದೆನ್ k ಈಸ್ ನಾವು k ವ್ಯಾಲ್ಯೂನ ಕಂಡುಹಿಡಿಬೇಕು. ಫಸ್ಟ್ ಆಪ್ಷನ್ 12, ಸೆಕೆಂಡ್ -2, ನೆಕ್ಸ್ಟ್ -12 -2 12 -2 ಕೊಟ್ಟಿದ್ದಾರೆ. ಈಗ ಇಲ್ಲಿ ನೋಡಿ k ಇದೆ, ಇವರು 35 ಕೊಟ್ಟಿದ್ದಾರೆ. ನಾವು ಜಸ್ಟ್ ಏನನ್ನ ರೆಡ್ಯೂಸ್ ಅನ್ನ ಮಾಡಬೇಕು, ಇಲ್ಲಿಂದ ಎಲಿಮಿನೇಟ್ ಮಾಡಬೇಕು. ಫಸ್ಟಿಗೆ ನೋಡಿ ನಿಮಗೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ ಇವ್ರನ್ನ ಕೊಟ್ಟಿದ್ದಾರೆ 35. ಈಗ ನಾವು ಏರಿಯಾ ತಗೊಳ್ಬೇಕಾದ್ರೆ ಯಾವ ರೀತಿ ತಗೊಳ್ತೀವಿ, ಪ್ಲಸ್ ಆರ್ ಮೈನಸ್ ತಗೊಳ್ತೀವಿ. ಅಂದ್ರೆ ನಮಗೆ ಆನ್ಸರ್ ಏನಿದ್ರು ಪ್ಲಸ್ ಆರ್ ಮೈನಸ್ 35 ಆಗಿರಬೇಕು, ಹೌದಾ? ಈಗ ಅದಿಲ್ಲ ಆದ್ರೆ ಒಂದ್ ನಂಬರ್ ಯಾವ್ದಾದ್ರು ಒಂದಾಗಿರ್ಬೇಕು, ಮತ್ತೊಂದಾಗಿರ್ಬೇಕು. ಪ್ಲಸ್ 35 ತಗೊಂಡಾಗ ಒಂದು, -35 ತಗೊಂಡಾಗ ಒಂದಾಗಿರುತ್ತೆ. ಅಂದ್ರೆ ಲಾಸ್ಟ್ ನೋಡಿದ್ವಿ ಒಂದು ಎಕ್ಸಾಂಪಲ್ ಅಲ್ಲಿ ನಾವು +4 ತಗೊಂಡಾಗ 8 ಬಂದಿತ್ತು, -4 ತಗೊಂಡಾಗ 0 ಬಂದಿತ್ತು, ಹೌದಲ್ವಾ? ಹಾಗಿದ್ದಾಗ ನಮ್ಗೆ 2 ಆನ್ಸರ್ ಬರಬೇಕು. ಈ ರೀತಿ ಇದ್ದಾಗ ಒಂದೇ ಆನ್ಸರ್ ಬರ್ಲಿಕ್ಕೆ ಆಗುದಿಲ್ಲ. ಹಾಗಿದ್ದಾಗ ಇಲ್ಲಿ ನೋಡಿ ಎ ಮತ್ತೆ ಬಿ ನಾವಿದನ್ನ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಬೋದು, ಹೌದಾ? ಈಗ ನಮ್ಗೆ ಇದೆರಡರಲ್ಲಿ ಯಾವ್ದಾದ್ರು ಒಂದು ಆಗಿರುತ್ತೆ, ಗೊತ್ತಾಯ್ತಾ? ಈಗ ಸಾಲ್ವ್ ಮಾಡೋಣ. ಈಗ ಇದೇ ರೀತಿ ಮತ್ತೆ ಸಿಂಗಲ್ ನಂಬರ್ ಅನ್ನ ಕೊಟ್ಟಿದ್ದಿದ್ರೆ ಯಾವ ಡಬಲ್ ಇರುತ್ತೋ ಅದು ಕರೆಕ್ಟ್ ಆಗಿ ಮಾಡ್ಬೋದಿತ್ತು. ಈಗ ಮತ್ತೊಂದು ಇರ್ಬೋದು, ಇಲ್ಲಿ -2 ಇದೆ, ಅವರು -2 ಬದಲು ಪ್ಲಸ್ ಆರ್ -2 ಕೊಟ್ಟಿದ್ದಿದ್ರೆ ಅದು ಕರೆಕ್ಟ್ ಆಗಿರ್ಬೋದಿತ್ತು. ಆದ್ರೆ ಇಲ್ಲಿ ಒಂದೇ ಸೈನ್ ಕೊಟ್ಟಿದ್ದಾರೆ. ಈಗ ಸಾಲ್ವ್ ಮಾಡೋದು ಹೆಂಗೆ? 1/2. ಇಲ್ಲಿ ನೋಡಿ ಇದು MCQ ಇರೋದ್ರಿಂದ ನೀವು ಫಾರ್ಮುಲಾ ಎಲ್ಲ ಬರಿಬೇಕು ಹಾಗೆ ಹೀಗೆ ಏನೂ ಇಲ್ಲ. ನೀವು ಬರೀ ಇಲ್ಲಿ ಕರೆಕ್ಟ್ ಆನ್ಸರ್ ಮಾರ್ಕ್ ಮಾಡಿದ್ರೆ ಆಯ್ತು. ಜಸ್ಟ್ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ತಾ ಹೋಗಿ, ಆಯ್ತಾ? ಪ್ಲಸ್ ಆರ್ ಮೈನಸ್ 35 ಇದೆ. 2 into 4 -4, next minus into minus plus, 6 into 5 into minus k, next plus 1 into 20 minus 4k is equal to plus or minus 35 ಆಗತ್ತೆ. ನೆಕ್ಸ್ಟ್ 1/2 into 4 - 4 0, 0 into 2 0 ಪ್ಲಸ್, ಈಗ 6 5 30 minus 6 into k minus 6k ಪ್ಲಸ್ 1 ಇದೆ, ಸೊ ಡೈರೆಕ್ಟ್ ಆಗಿ ನಾವು ಬರಿಬೋದು 20 minus 4k is equal to plus or minus 35 ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್ ಡೈರೆಕ್ಟ್ ಆಗಿ 1/2ನ ಮಲ್ಟಿಪ್ಲೈ ಮಾಡೋ ಮೊದಲು ಈಗ ಸಾಲ್ವ್ ಮಾಡೋಣ. 30 + 20 50 -6k -4k ಏನಾಗುತ್ತೆ -10k is equal to plus or minus 35 ಆಗುತ್ತೆ. ನೆಕ್ಸ್ಟ್ 1/2ನ ಮಲ್ಟಿಪ್ಲೈ ಮಾಡಿದ್ರೆ 50/2 -10k/2 is equal to plus or minus 35. 2 1s are 2 5s are 2 1s are 2 25s are ಏನಾಗುತ್ತೆ 25 - 5k plus or minus 35 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ 25ನ ಆ ಸೈಡ್ ತಗೋದ್ರೆ -5k plus or minus 35 -25 ಆಗುತ್ತೆ. ಈಗ -5ನ ಆ ಸೈಡ್ ತಗೋದ್ರೆ k is equal to plus or minus 35 - 25/5 ಆಗುತ್ತೆ. ಇಲ್ಲಿ ನೋಡಿ 5 ಎರಡು ಸೇರಿ ಡಿವೈಡ್ ಆಗುತ್ತೆ, ಯಾವುದಕ್ಕೂ ಒಂದಕ್ಕೆ ಅಲ್ಲ, ಗೊತ್ತಾಯ್ತಲ್ವಾ? ಈಗ k ನ +35 ಅಂತ ಅಸ್ಯೂಮ್ ಮಾಡೋಣ. +35 ಆದ್ರೆ ಏನಾಗುತ್ತೆ 35 - 25 ಏನಾಗುತ್ತೆ 10 ಆಗುತ್ತೆ. ನೆಕ್ಸ್ಟ್ 10/5 ಏನಾಗುತ್ತೆ +2 ಆಗುತ್ತೆ, ಹೌದಲ್ವಾ? ಇಲ್ಲಿ ನೋಡಿ +2 ಆಗುದಿಲ್ಲ, -2. ಯಾಕೆ ಹೇಳಿ? ಇಲ್ಲಿ ನೋಡಿ ಇಲ್ಲಿ -5 ಇತ್ತು, ಹೌದಲ್ವಾ? ಇದು ಕೂಡ ಇಲ್ಲಿ -5 ಆಗಿರುತ್ತೆ. ಹಾಗಿದ್ದಾಗ 35 - 25 ಏನಾಗುತ್ತೆ +10 ಆಗುತ್ತೆ. 10/-5 ಏನಾಗುತ್ತೆ -2 ಆಗುತ್ತೆ. ನೋಡಿ ಒಂದು ಸೈನ್ ಮಿಸ್ ಆದ್ರೂ ಹೋಯ್ತು. ನೆಕ್ಸ್ಟ್ ಈಗ ಇದನ್ನ -35 ಅಂತ ಅಸ್ಯೂಮ್ ಮಾಡೋಣ. -35 - 25 ಏನಾಗುತ್ತೆ -60 ಆಗುತ್ತೆ. -60 ಡಿವೈಡೆಡ್ ಬೈ -5 ಏನಾಗುತ್ತೆ ಮೈನಸ್ ಕ್ಯಾನ್ಸಲ್ ಆದ್ರೆ 12 ಇರುತ್ತೆ. ಈಗ 12 ಮತ್ತು -2 ಯಾವ್ದ್ರಲ್ಲಿದೆ? ಇಲ್ಲಿ ನೋಡಿ
12 ಮತ್ತು -2 ಇಲ್ಲಿದೆ. ಇದು -12, ಇದು +12. ಸೊ ಸೈನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆನಪಿರ್ಲಿ, ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಮ್ಯಾಥ್ಸ್ ತುಂಬ ಈಸಿ. ಧನ್ಯವಾದ ದೇವರು.